ಇನ್ನು ಅಭಿನಂದನ್ ಬಿಡುಗಡೆಯ ಬೆನ್ನಲ್ಲೇ ಕಿಡಿಗೇಡಿಯಿಂದ ದೇಶ ವಿರೋಧಿ ಪೋಸ್ಟ್ ಬಂದಿದೆ. ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ದೇಶದ್ರೋಹಿ ಅಭಿನಂದನ್ ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆಯ ಬೆನ್ನಲ್ಲೇ ಕಿಡಿಗೇಡಿಯಿಂದ ದೇಶ ವಿರೋಧಿ ಪೋಸ್ಟ್. ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ದೇಶದ್ರೋಹಿ ಜೈ ಪಾಕಿಸ್ತಾನ್ ಹಮಾರಾ, ರಾಮದುರ್ಗ ಡಾನ್ ಹಮಾರಾ ಎಂದು ಪೋಸ್ಟ್ ಹಾಕಿದ್ದಾನೆ ದೇಶದ್ರೋಹಿ. ಮಾಜಿ ಶಾಸಕ ಅಶೋಕ್ ಪಟ್ಟಣ ಪರಮಾತ್ಮನಿಂದಲೇ ಈ ಪೋಸ್ಟ್. ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಪರಮಾತ್ಮನಿಂದಲೇ ಈ ಪೋಸ್ಟ್ ಅನ್ನುವಂಥದ್ದು ಈಗ ತಿಳಿದು ಬರ್ತಾ ಇದೆ. ಮತ್ಯಾಕೆ ಇಲ್ಲಿದೆಯಾ, ಪಾಕಿಸ್ತಾನಕ್ಕೆ ಹೋಗು ಅಂತ ಜನರು ಕೂಡ ಈಗ ಕಮೆಂಟ್ ಮಾಡ್ತಾ ಇದ್ದಾರೆ. ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆಯ ಬೆನ್ನಲ್ಲೇ ಇಂತಹ ದೇಶ ವಿರೋಧಿ ಪೋಸ್ಟ್, ಅದು ಬೇರಾರಿಂದಲೂ ಕೂಡ ಅಲ್ಲ, ಅದು ಆಗಿರುವಂಥದ್ದು ಮಾಜಿ ಶಾಸಕ ಅಶೋಕ್ ಪಟ್ಟಣ ಪರಮಾಪ್ತನಿಂದಲೇ ಇಂತಹ ಒಂದು ಪೋಸ್ಟ್ ಬಂದಿದೆ. ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ದೇಶದ್ರೋಹಿ ಜೈ ಪಾಕಿಸ್ತಾನ್ ಹಮಾರಾ, ರಾಮದುರ್ಗ ಡಾನ್ ಹಮಾರಾ ಅಂತ ಪೋಸ್ಟ್ ಹಾಕಿದ್ದಾನೆ ದೇಶದ್ರೋಹಿ ಮಾಜಿ ಶಾಸಕ ಅಶೋಕ್ ಪಟ್ಟಣ ಪರಮಾಪ್ತ. ಮತ್ಯಾಕೆ ಇಲ್ಲಿದೆಯಾ, ಪಾಕಿಸ್ತಾನಕ್ಕೆ ಹೋಗು ಅಂತ ಜನರು ಕೂಡ ಕಮೆಂಟ್ ಅನ್ನ ಮಾಡಿದ್ದಾರೆ. ಈಗ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೂ ಕೂಡ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಈತನೇ ಅಶೋಕ್ ಪಟ್ಟಣ, ಮಾಜಿ ಶಾಸಕ ಅಶೋಕ್ ಪಟ್ಟಣ ಅವರ ಪರಮಾಪ್ತ. ಈತನೇ ಇಂತಹ ಪೋಸ್ಟ್ ಮಾಡಿರುವಂಥದ್ದು. ಆತ ಮಾಡಿರುವ ಪೋಸ್ಟ್ ಜೈ ಪಾಕಿಸ್ತಾನ್ ಹಮಾರಾ, ರಾಮದುರ್ಗ ಡಾನ್ ಹಮಾರಾ ಅಂತ ಪೋಸ್ಟ್ ಮಾಡಿದ್ದಾನೆ. ಇಂತಹ ದೇಶದ್ರೋಹಿಯ ಪೋಸ್ಟ್ಗೆ ಕಮೆಂಟ್ ಕೂಡ ಹಾಕಿದ್ದಾರೆ ಜನರು. ಮತ್ಯಾಕೆ ಇಲ್ಲಿದ್ಯಪ್ಪ, ಪಾಕಿಸ್ತಾನಕ್ಕೆ ಹೋಗು, ಅಲ್ಲೇ ಬಾಳು ಅಂತ ಜನರು ಕೂಡ ಕಮೆಂಟ್ ಮಾಡಿದ್ದಾರೆ. ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವೂ ಕೂಡ ಈಗ ದಾಖಲಾಗಿದೆ. ತನಿಖೆಯೂ ಕೂಡ ನಡೀತಾ ಇರುವಂಥದ್ದು. ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆಯ ಬೆನ್ನಲ್ಲೇ ಈ ಕಿಡಿಗೇಡಿ ದೇಶದ್ರೋಹಿ ಪೋಸ್ಟ್ ಅನ್ನ ಹಾಕಿದ್ದಾನೆ. ಫೇಸ್ಬುಕ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವಂತಹ ದೇಶದ್ರೋಹಿ ಜೈ ಪಾಕಿಸ್ತಾನ್ ಹಮಾರಾ, ರಾಮದುರ್ಗ್ ಡಾನ್ ಹಮಾರಾ ಅಂತ ಪೋಸ್ಟ್ ಹಾಕಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಪರಮೇಶ್ವರ್, ಇಂತಹ ದೇಶ ವಿರೋಧಿಗಳನ್ನು ಏನು ಹೇಳಬೇಕು? ಈಗ ಜನ ಯಾವ ರೀತಿ ತರಾಟೆಗೆ ತೆಗೆದುಕೊಳ್ತಿದ್ದಾರೆ? ಏನಂತಂದ್ರೆ ನಿನ್ನೆ ಅಷ್ಟೇ ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆ ಸಂಭ್ರಮದಲ್ಲಿ ಇಡೀ ದೇಶವೇ ಒಂದ್ ಕಡೆ ಸಂಭ್ರಮಾಚರಣೆ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಏನಂತಂದ್ರೆ ಮಾಜಿ ಶಾಸಕ ಅಶೋಕ್ ಪಟ್ಟಣ್ ಅವರ ಪರಮಾಪ್ತ ಏನು MD ಏನು ಶಫಿ ಬೆನ್ನಿ ಅಂತ ಏನಿದಾನೆ, ಈತ ಏನಂತಂದ್ರೆ ತನ್ನ ಫೇಸ್ಬುಕ್ ಅಕೌಂಟ್ ಅಲ್ಲಿ ಜೈ ಪಾಕಿಸ್ತಾನ್, ಜೈ ಅಶೋಕ್ ಅನ್ನ, ರಾಮದುರ್ಗ್ ಡಾನ್ ಅಶೋಕ್ ಅನ್ನ ಅಂತೇಳಿ ಈ ರೀತಿ ಒಂದು ಪೋಸ್ಟ್ ಗಳನ್ನ ಹಾಕಿ ಪಾಕಿಸ್ತಾನಕ್ಕೆ ಜಯಕಾರಕ್ಕೆ ಹೋಗಿರುವಂತದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾಕಂದ್ರೆ ಸ್ಥಳಕ್ಕೆ ಕೂಡ SP ಅವರು ಕೂಡ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಶಫಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ತಡರಾತ್ರಿವರೆಗೆ ಏನಂತಂದ್ರೆ ಕಲ್ಲು ತೂರಾಟ ಕೂಡ ಆಗಿರುವಂತದ್ದು ರಾಮದುರ್ಗದಲ್ಲಿ. ಆದ್ರೆ ಏನಂತಂದ್ರೆ ಸುಮಾರು 3 ರಿಂದ 4 ಗಂಟೆಗಳವರೆಗೆ ಆತ ಏನು ವಾದ ಮಾಡ್ತಾನೆ, ಏನಂತಂದ್ರೆ ನನ್ನ ಫೇಸ್ಬುಕ್ ಅಕೌಂಟ್ ಹ್ಯಾಕ್ ಆಗಿದೆ, ನಾನು ಈ ರೀತಿ ಪೋಸ್ಟ್ ಮಾಡಿಲ್ಲ ಅಂತ ಹೇಳಿ ಈತನು ಶಫಿ ಕೂಡ SP ಅವರ ಗಮನಕ್ಕೆ ತರ್ತಾನೆ. ಆದ್ರೆ ಏನಂತಂದ್ರೆ ಈ ಒಂದು ಪೋಸ್ಟ್ ಮಾಡಿರೋದು ಯಾರು ಅಂತ ಹೇಳಿ ಈಗಾಗಲೇ ಪೊಲೀಸರು ಕೂಡ ತನಿಖೆನ ನಡೆಸ್ತಾ ಇದ್ದಾರೆ. ವೀಣಾ. ಎಸ್ ಪರಮೇಶ್, ಈಗ ಇನ್ನೂ ಕೂಡ ಆತ ಪೊಲೀಸರ ವಶದಲ್ಲಿ ಇದ್ದಾನ? ಆತನನ್ನ ಬಿಟ್ಟು ಕಳಿಸಿದ್ದಾರೆ? ಯಾಕಂದ್ರೆ ಇದು ನಾನ್ ಮಾಡಿರೋ ಪೋಸ್ಟ್ ಅಲ್ಲ ಅಂತ ಹೇಳ್ತಿದ್ದಾನೆ, ಫೇಸ್ಬುಕ್ ಹ್ಯಾಕ್ ಆಗಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಆತ ಆಡ್ತಾ ಇರೋದ್ರಿಂದ ಆತ ಇನ್ನೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನ, ಹೇಗೆ? ಎಸ್ ವಿನಾ, ಆತ ಈಗ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತದ್ದು. SP ಕೂಡ ಖುದ್ದಾಗಿ ಆತನನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಈಗಾಗಲೇ ಅವನ ಬಂಧನದಲ್ಲಿದ್ದು ಸ್ಥಳೀಯರು ಕೂಡ ಆತನ ಮೇಲೆ ಕ್ರಮನ ಕೈಗೊಳ್ಬೇಕಂತ ಹೇಳಿ ಸ್ಥಳೀಯರು ಕೂಡ ಒತ್ತಾಯನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನಬೇಕಂತಂದ್ರೆ SP ಕೂಡ ಸರಿಯಾದ ತನಿಖೆ ನಡೆಸಿ ತಪ್ಪಿಸರ ವಿರುದ್ಧ ಕ್ರಮನ ಕೈಗೊಳ್ಬೇಕಂತ ಹೇಳಿ ಸ್ಥಳೀಯರು ಕೂಡ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ವೀಣಾ.